ನನ್ನ ಜೀವನ ನಾನು ವಿದ್ಯಾರ್ಥಿಗಳ ಜೊತೆ ಇರುವಾಗಲೇ ಕೊನೆಯಾಗಬೇಕು. ಬದುಕಿನ ಯಶಸ್ಸು ಮತ್ತು ಸಂತೋಷದ ಅರಿವಾಗುವುದು ಕಷ್ಟಗಳನ್ನು ಅನುಭವಿಸಿದ ಮನುಷ್ಯನಿಗೆ ಮಾತ್ರ. ಒಳ್ಳೆಯ ಜನ ನಿನಗೆ ಸಂತೋಷವನ್ನು ಕೊಟ್ಟರೆ, ಕೆಟ್ಟ ಜನ ನಿನಗೆ ಅನುಭವವನ್ನು ಕೊಡುತ್ತಾರೆ ಎಂಬುದನ್ನು ನೀನು ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೋ. ನೀನು ಎಷ್ಟೇ ಕಷ್ಟದಲ್ಲಿದ್ದರೂ ನಿನ್ನನ್ನು ಕೇರ್ ಮಾಡಿದ ಜನ ನಿನ್ನ ಸೋಲನ್ನೇ ಕಾಯ್ತಾ ಇರ್ತಾರೆ. ಅದೇ ನೀನು ಕಷ್ಟಗಳನ್ನೆಲ್ಲ ಮೆಟ್ಟಿ ನಿಂತು ಒಂದು ಸಲ ಗೆದ್ದು ಅನ್ಕೋ, ನಿನ್ನ ಮುಖ ನೋಡೋದಕ್ಕೆ ಕೂಡ ಅವರಿಗೆ ಭಯ ಆಗುತ್ತೆ. ಅಷ್ಟಕ್ಕೂ ಈ ಜನ ನಿನ್ನನ್ನು ಯಾವಾಗಲೂ ಹೀಯಾಳಿಸುವುದಕ್ಕೆ ಪ್ರಮುಖವಾಗಿ 3 ಕಾರಣಗಳಿವೆ. ಮೊದಲನೆಯದು, ನಿನ್ನ ತರಹ ಅವರಿಗೆ ಗೆಲುವಿನ ಮಟ್ಟವನ್ನು ತಲುಪಲು ಸಾಧ್ಯವಾಗದೇ ಇದ್ದಾಗ. ನಿನ್ನ ಗೆಲುವನ್ನು ಸಹಿಸಿಕೊಳ್ಳಲಾಗದವರು ನಿರಂತರವಾಗಿ ನಿನ್ನ ಗೆಲುವನ್ನ ಅಪಹಾಸ್ಯ ಮಾಡುತ್ತಲೇ ಇರುತ್ತಾರೆ. ಯಾಕೆ ಗೊತ್ತಾ? ಅದು ಅವರಿಂದ ಸಾಧ್ಯವಿಲ್ಲದಿದ್ದಾಗ ಅವರನ್ನು ಸಮರ್ಥಿಸಿಕೊಳ್ಳಲು ನಿನ್ನ ಮೇಲೇನೆ ಗೂಬೆ ಕೂರಿಸುತ್ತಾರೆ. ನಿನ್ನ ತರಹ ಅವರಿಗೆ ಗೆಲ್ಲುವುದಕ್ಕೆ ಆಗದೇ ಇದ್ದಾಗ ಅವರು ನಿನ್ನನ್ನು ದ್ವೇಷಿಸುತ್ತಾರೆ. ಅದಕ್ಕೆಲ್ಲ ನೀನು ತಲೆ ಕೆಡಿಸಿಕೊಳ್ಳಬಾರದು. ಅವರಿಗೆ ಒಂದು ಮಾತನ್ನ ಕಲಾಂ ಸಾಹೇಬರು ಹೇಳುತ್ತಾರೆ. ಎರಡನೇದು, ನಿನ್ನ ಬಳಿ ಇರುವುದು ಅವರ ಬಳಿ ಇಲ್ಲದೆ ಇದ್ದಾಗ. ಯಾವಾಗಲೂ ನೀನು ಗಮನಿಸು, ನಿನ್ನ ಬಳಿ ಯಾವುದು ಇರುತ್ತೋ ಅದು ಇನ್ನೊಬ್ಬರ ಬಳಿ ಇಲ್ಲದೆ ಇದ್ದಾಗ ಅವರಿಗೆ ನಿನ್ನ ಬಗ್ಗೆ ಹೊಟ್ಟೆ ಕಿಚ್ಚು ಹುಟ್ಟುವುದು ಸಹಜ. ಅವನ ಬಳಿ ಇರುವುದು ನಮ್ಮ ಬಳಿ ಇಲ್ಲವಲ್ಲ ಅಂತ ನಿನ್ನನ್ನು ಅವರು ಪ್ರತಿಕ್ಷಣ ದ್ವೇಷಿಸುತ್ತಾನೆ ಇರುತ್ತಾರೆ. ನಿನ್ನ ಬಗ್ಗೆ ಎಲ್ಲ ಕಡೆ ಅಪಪ್ರಚಾರ ಮಾಡುತ್ತಾನೆ ಹೋಗುತ್ತಾರೆ ಹೊರತು ಒಬ್ಬರು ಬೆಳೀತಾ ಇದ್ದರೆ ಅವರ ತರ ನಾನು ಆಗ್ಬೇಕು, ನಾನು ಕೂಡ ಎತ್ತರಕ್ಕೆ ಬೆಳಿಬೇಕು, ನಾನು ಅವರನ್ನ ಮೀರಿಸಬೇಕು ಅನ್ನುವ ಯೋಚನೆ ಯಾರ ಹತ್ರನೂ ಬರಲ್ಲ. ಮೂರನೇದು, ನಿನ್ನ ಲೈಫ್ ಸ್ಟೈಲ್ ಅವರು ಕಾಪಿ ಮಾಡಲು ಹೋಗಿ ಫೇಲ್ ಆದಾಗ.